ಆರ್ಸಿಬಿಯ ಮ್ಯಾನೇಜ್ಮೆಂಟ್ ವಿರುದ್ಧ ಈಗ ನಟ ಚೇತನ್ ಕಿಡಿಕಾರ್ತಾ ಇದ್ದಾರೆ. ಇವರು ಹೇಳ್ತಾ ಇರುವಂತದ್ದು ಹಿಂದಿ ಹೇರಿಕೆ ಸರಿಯಲ್ಲ ಎನ್ನುವಂತ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ಮಾಡ್ತೀನಿ ಅನ್ನುವಂತ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಈಗ ನಟ ಚೇತನ್ ಕಿಡಿಕಾರ್ತಿದ್ದಾರೆ. ಹಿಂದಿ ಹೇರಿಕೆಯನ್ನ ಸಹಿಸೋದಿಲ್ಲ ಅಂತ ನಟ ಚೇತನ್ ಹೇಳ್ತಿದ್ದಾರೆ. ರಿಪಬ್ಲಿಕನ್ ಜೊತೆ ನಟ ಚೇತನ್ ಮಾತನಾಡಿದ್ರು. ಹಿಂದಿ ಹೇರಿಕೆ ಸರಿಯಲ್ಲ, ಅದು ಖಂಡನೀಯ. ಮೊದಲು ಪ್ರಾದೇಶಿಕ ಭಾಷೆಗೆ ಒತ್ತನ್ನು ಕೊಡಬೇಕು. ನೀವು ಸುಮಾರು ವರ್ಷಗಳಿಂದ ಹಿಂದಿ ಹೇರಿಕೆ ಮಾಡ್ತಿದ್ದಾರೆ. ತಮಿಳುನಾಡಿನಲ್ಲಿ ನೋಡಿ, ಅಲ್ಲಿ ಹಿಂದಿ ಭಾಷೆನೇ ಇಲ್ಲ ಸ್ವಾಮಿ. ಬೆಂಗಳೂರಿನಲ್ಲಿ ಆ ದಿನಗಳು ನಟ ಚೇತನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ನಿಮ್ಮ ರಿಪಬ್ಲಿಕನ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಎಸ್ RCB ಮ್ಯಾನೇಜ್ಮೆಂಟು ಹಿಂದಿ ಏರಿಕೆ ಮಾಡ್ತಿದೆ ಎಂಬುದು ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹೀಗಾಗಿ ಕನ್ನಡ ಪರ ಸಂಘಟನೆಗಳು ಒಂದು ಕಡೆ ಅಭಿಯಾನ ಜೊತೆಗೆ ಆಕ್ರೋಶ ಹೊರಾಗ್ತಿದ್ದಾರೆ. ಈ ಒಂದು ವಿಚಾರವಾಗಿ ಮಾತನಾಡಲು ನಮ್ಮ ಜೊತೆಗ ನಟ ಚೇತನ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, RCB ಮ್ಯಾನೇಜ್ಮೆಂಟ್ ಈಗ ಟ್ವಿಟರ್ನಲ್ಲಿ ಹಿಂದಿ ಒಂದು ಅಕೌಂಟ್ ಮಾಡಿ ಇದೀಗ ಹಿಂದಿಯಲ್ಲಿ ಪೋಸ್ಟ್ ಮಾಡ್ತಿದೆ. ಹೀಗಾಗಿ ಇಲ್ಲೇ ಒಂದು ಕಡೆ ಹಿಂದಿ ಏರಿಕೆ ಮಾಡ್ತಿದೆ ಎಂಬುದು ಈಗ ಕನ್ನಡ ಪರ ಸಂಘಟನೆಗಳು ಅಭಿಮಾನಿಗಳು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಸರ್, ಏನು ಹೇಳ್ತಾರೆ ಈ ಒಂದು ವಿಚಾರಕ್ಕಂತ? ಹಿಂದಿಯ ಪ್ರಾಬಲ್ಯ, ಹಿಂದಿಯ ದಬ್ಬಾಳಿಕೆ, ಹಿಂದಿಯ ರಾಷ್ಟ್ರೀಯತೆಯ ಮೊನಾಪಲಿ ಅನ್ನೋದನ್ನು ನಮಗೆ 75 ವರ್ಷದಿಂದ ವ್ಯವಸ್ಥಿತವಾಗಿ ನಡೆದಿದೆ. ಇದರ ವಿರುದ್ಧ ಆಕ್ರೋಶ ಬಂದೇ ಬರಬೇಕು. ಅದು ಎಸ್ಪೆಷಲಿ ನಮ್ಮ ದ್ರಾವಿಡ ನಾಡುವಿಂದ ಭಾಳ ದೊಡ್ಡ ಮಟ್ಟಕ್ಕೆ ಬರ್ತಾ ಇದೆ. ಬರಲಿ. ನಮಗೆ ಸರ್ಕಾರದ ಅಡಿಯಲ್ಲಿ ಯಾವುದಾದ್ರು ಬಂದಾಗ ಅದನ್ನು ವ್ಯವಸ್ಥಿತವಾಗಿ ನಾವು ಫೈಟ್ ಮಾಡಲೇಬೇಕು. ಈ ಒಂದು RCB ಅಂತ ಏನು ಹೇಳ್ತೀವಿ, ಅದು ಒಂದು ಪ್ರೈವೇಟ್ ಕಂಪನಿ ಅನಿಸುತ್ತೆ. ಇವೆಲ್ಲ ಕಂಪನಿ ವ್ಯಾಪಾರ ಲೆಕ್ಕಾಚಾರ, ಅದರಲ್ಲಿ ಯಾರು ಅದರ ವಿರುದ್ಧ ಮಾಡ್ತಾರೋ ಅವರು ಅದರ ತಕ್ಕಂತೆ ಕರ್ನಾಟಕ ಒಂದು ಪ್ರಾದೇಶಿಕ ತಕ್ಕಂತೆ ನಮ್ಮಲ್ಲಿ RCB ಇಲ್ಲಿ ಬಂದು ಬೆಂಬಲಿಸೋರೆಲ್ಲ ಒಂದು ಕರ್ನಾಟಕ ಜನ ಆಗಿರೋದ್ರಿಂದ ಅವರು ಒಂದು ರೀತಿ ಕನ್ನಡದಲ್ಲಿ ಮಾಡೋದು ನಮಗೆ ಸೂಕ್ತ ಅನಿಸುತ್ತೆ, ಅದು ಒಳ್ಳೇದು ಅನಿಸುತ್ತೆ. ಆದರೆ ಅವರು ಒಂದು ಬಿಸ್ನೆಸ್ಸು ವ್ಯಾಪಾರ ಅಂದಾಗ ಅದು ಎಷ್ಟು ಮಟ್ಟಿಗೆ ಅದು ಕಾನೂನು ಅಡಿಯಲ್ಲಿ ಬೇಕೇ ಬೇಕು. ಅವರು ವ್ಯಾಪಾರ ದೃಷ್ಟಿನಲ್ಲಿ ಅವರು ನೋಡ್ತಾರೆ. ಬಟ್ ಹೋರಾಟ ಮಾಡೋದು ಖಂಡಿತ ನಮಗೆ ಅಗತ್ಯ ಇದೆ. ಮತ್ತು ನಾವು ಕೂಡ ಸರ್ಕಾರದ ಅಡಿಯಲ್ಲಿ ಯಾವುದೇ ಒಂದು ಯೋಜನೆ ಕರ್ನಾಟಕಕ್ಕೆ ಸೀಮಿತ ಆದಾಗ ವ್ಯವಸ್ಥಿತವಾಗಿ ಕನ್ನಡ ಮತ್ತು ಕರ್ನಾಟಕ ಭಾಷೆಗಳಿಗೆ ನಾವು ಉತ್ತಮ ಪ್ರಾಮುಖ್ಯತೆ ಕೊಡಲೇಬೇಕು. ಸರ್, ಆ ಒಂದು ತಂಡದಲ್ಲಿ ಕನ್ನಡಿಗರನ್ನು ಒಂದು ಕಡೆ ದೂರ ಇಟ್ಟಿದ್ದಾರೆ. ಕನ್ನಡಿಗರನ್ನು ಯಾರೂ ಆಯ್ಕೆ ಮಾಡಿಕೊಂಡಿಲ್ಲ ಆ ಮ್ಯಾನೇಜ್ಮೆಂಟು. ಇದೀಗ ಹಿಂದಿ ಏರಿಕೆ ಮಾಡ್ತಿದೆ. ನಮಗೆ ಈ ಇದರಲ್ಲಿ RCB ಮತ್ತು ನಮಗೆ IPL ಅಂದಾಗ ನನಗೆ ಗೊತ್ತಿರೋ ಮಟ್ಟದಲ್ಲಿ ಅದು ಒಂದು ವ್ಯಾಪಾರದ ಒಂದು ವ್ಯವಸ್ಥೆ, ಅದು ಒಂದು ಹಣಕಾಸು ದುಡ್ಡು. ಅಲ್ಲಿ ನಮಗೆ ಕರ್ನಾಟಕಕ್ಕೆ ಬಂದು ನಮ್ಮಲ್ಲಿರೋ ಒಂದು ರೀತಿ ಸ್ಪೋರ್ಟ್ಸು ಕ್ರಿಕೆಟ್ ಕ್ರೇಜನ್ನು ಅವ್ರು ಬಳಸ್ಕೊಂಡು ವ್ಯಾಪಾರ ಮಾಡೋಕ್ಕೆ ನೋಡ್ತಾರೆ. ಅವರು ವ್ಯಾಪಾರ ಮಾಡೋಕ್ಕೆ ನೋಡಿದ್ರು ನಮ್ಮಲ್ಲಿರೋ ಒಂದು ಭಾಷೆಯ ಒಂದು ಸಾಂಸ್ಕೃತಿಕ ಪ್ರಪಂಚನೂ ಎತ್ತಿ ಹಿಡಿಯೋದು ಅವ್ರ ಕರ್ತವ್ಯ. ಆದರೆ ಅವ್ರು ಮಾಡಿಲ್ಲ ಅಂದಾಗ ಹೋರಾಟ ಮಾಡ್ಬೋದು. ಬಟ್ ಅವರಿಂದ ಮಾಡಿಲ್ಲ ಅಂದ್ರೆ ಹೆಂಗೆ ಮಾಡ್ಸೋಕ್ಕಾಗತ್ತೆ? ಅದು ವ್ಯವಸ್ಥಿತವಾಗಿ ನನಗೆ ಗೊತ್ತಿಲ್ಲ. ಸರ್ಕಾರಕ್ಕೆ ಅಂದರೆ ಈ ಒಂದು ವಿಚಾರವಾಗಿ ಒತ್ತಾಯ ಮಾಡಿದ್ರೆ, ಯಾಕಂದರೆ ಅದು ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೆಸರಿಟ್ಕೊಂಡಿದೆ. ಬೆಂಗಳೂರು ಆಟಗಾರ ಸಹ ಇದ್ದಾರೆ. ಬೆಂಗಳೂರಲ್ಲಿ ತುಂಬ ಮ್ಯಾಚ್ ನಡೆಯುತ್ತೆ. ಈಗ ಹಿಂದಿ ಏರಿಕೆ ಒಂದು ಕಡೆ ಅಕೌಂಟ್ ಓಪನ್ ಮಾಡಿದೆ. ಬೇರೆ ಬೇರೆ ತಂಡಗಳು ಒಂದೇ ಅಕೌಂಟಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಅವ್ರ ಭಾಷೆ ಯೂಸ್ ಮಾಡ್ತಾರೆ. ಬಟ್ ಇವರು 3 ಅಕೌಂಟ್ ಮಾಡಿದ್ದಾರೆ. ನಮಗೊಂದಂತೂ ನಿಜ. ನಾವು ಫಸ್ಟ್ ಚೆಕ್ ಮಾಡಬೇಕು. ತಮಿಳ್ನಾಡಿನಲ್ಲಿ ಏನದು ಸೂಪರ್ ಕಿಂಗ್ಸು, ಅದು ಯಾವ ತಮಿಳ್ನಾಡು ಚೆನ್ನೈ ಸೂಪರ್ ಕಿಂಗ್ಸು ಅಲ್ಲಿ ಏನು ಮಾಡ್ತಾರೆ? ಯಾಕೆಂದರೆ ಅವರಲ್ಲಿ ತಮಿಳ್ನಾಡಿನಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಹಿಂದಿ ಹೇರಿಕೆ ಅನ್ನೋದು 1968 ಕಿತ್ತಾಕಿದ್ದು. 3 ಲ್ಯಾಂಗ್ವೇಜ್ ಫಾರ್ಮಿಲಿಂದ 2 ಲ್ಯಾಂಗ್ವೇಜ್ ಮಾಡಿ ಅಲ್ಲಿ ಹಿಂದಿ ಅನ್ನೋದು ಬರೋದೂ ಇಲ್ಲ. ಇಲ್ಲಿ ನಮಗೆ ಯಾಕೆ ಹಿಂದಿ ಬರುತ್ತಲ್ವಾ ಅದಕ್ಕೆ ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ನೋಡ್ತಾರೆ. ತಮಿಳ್ನಾಡಿನಲ್ಲಿ ಅಲ್ಲಿ ಹಿಂದಿ ಬರೋದೂ ಇಲ್ಲ. ಅಲ್ಲಿ ಹಿಂದಿ ಹಾಕೋಕ್ಕೂ ಆಗಲ್ಲ. ಸೊ ಅಲ್ಲಿ ಏನು ಮಾಡಿದ್ದಾರೆ ಅಂತ ನೋಡಿಕೊಂಡು ಅಲ್ಲೂ ಕೂಡ ಅವ್ರು ಹಿಂದಿ ತಂದಿದ್ದಾರೆ ಅಂದರೆ ಅದು ದೊಡ್ಡ ಮಟ್ಟದ ಹೋರಾಟ ಮಾಡ್ಬೋದು. ಬಟ್ ಅಲ್ಲಿ ತಮಿಳು ತಂದು ನಮ್ಮ ಕರ್ನಾಟಕಕ್ಕೆ ಕನ್ನಡ ಮಾತ್ರ ತಂದಿಲ್ಲ ಅಂದರೆ ಅದರಲ್ಲಿ ಎಲ್ಲೋ ಒಂದು ಕಡೆ ಒತ್ತಾಯ ಮಾಡ್ತಾರೆ ಸರ್ ಈ ಒಂದು ವಿಚಾರಕ್ಕಂತ. ಸರ್ಕಾರ ಯಾರು ಒತ್ತಾಯ ಮಾಡ್ತಾರೋ ಮಾಡಲಿ. ಬಟ್ ಅದು ಸರ್ಕಾರಕ್ಕೂ ಇದರಲ್ಲಿ ಎಷ್ಟು ಮಟ್ಟಕ್ಕೆ ಇದನ್ನು ಮಾಡಿಸ್ಬೋದು ನನಗೆ ಅದು ಕಾನೂನಾತ್ಮಕವಾಗಿ ನನಗೆ ಗೊತ್ತಿಲ್ಲ. ಮತ್ತು ಅದು ಎಷ್ಟು ಒಂದು ಪ್ರೈವೇಟ್ ಬಿಸ್ನೆಸ್ ಲೆಕ್ಕದಲ್ಲಿ ಏನೇನು ಬರುತ್ತೆ, ಹಿಂದಿ ಹೇರಿಕೆ ಏನೇನು ಬರುತ್ತೆ, ನಾನು ಅದನ್ನು ಇನ್ನೂ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ನೋಡಬೇಕು. ಬಟ್ ಒಂದಂತೂ ನಿಜ, ಯಾರೇ ಒಂದು ಬಿಸ್ನೆಸ್ ಮಾಡಿದ್ರು ಕರ್ನಾಟಕದಲ್ಲಿ ಅದನ್ನು ಒಂದು ಪ್ರಾದೇಶಿಕ ಕಲ್ಚರಲ್ ಭಾಷೆಯ ಒಂದು ಸೆನ್ಸಿಬಿಲಿಟೀಸ್ ಅಡಿಯಲ್ಲಿ ಅದನ್ನು ಕೂಡ ಕೆಲಸ ಮಾಡಿದ್ರೆ ಅದು ಒಂದು ಭಾರತದ ಪರಿಕಲ್ಪನೆಗೆ ಸೂಕ್ತ ಅಂತ ನಮ್ಮ ವಾದ ಇದೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ನಟ ಚೇತನ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕನ್ ಬೆಂಗಳೂರು. ಆರ್ಸಿಬಿಯ ಮ್ಯಾನೇಜ್ಮೆಂಟ್ ವಿರುದ್ಧ ಈಗ ನಟ ಚೇತನ್ ಕಿಡಿಕಾರ್ತಾ ಇದ್ದಾರೆ. ಇವರು ಹೇಳ್ತಾ ಇರುವಂತದ್ದು ಹಿಂದಿ ಹೇರಿಕೆ ಸರಿಯಲ್ಲ ಎನ್ನುವಂತ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ಮಾಡ್ತೀನಿ ಅನ್ನುವಂತ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. RCB ಮ್ಯಾನೇಜ್ಮೆಂಟ್ ವಿರುದ್ಧ ಈಗ ನಟ ಚೇತನ್ ಕಿಡಿಕಾರ್ತಿದ್ದಾರೆ. ಹಿಂದಿ ಹೇರಿಕೆಯನ್ನ ಸಹಿಸೋದಿಲ್ಲ ಅಂತ ನಟ ಚೇತನ್ ಹೇಳ್ತಿದ್ದಾರೆ. ರಿಪಬ್ಲಿಕನ್ ಜೊತೆ ನಟ ಚೇತನ್ ಮಾತನಾಡಿದ್ರು. ಹಿಂದಿ ಹೇರಿಕೆ ಸರಿಯಲ್ಲ, ಅದು ಖಂಡನೀಯ. ಮೊದಲು ಪ್ರಾದೇಶಿಕ ಭಾಷೆಗೆ ಒತ್ತನ್ನು ಕೊಡಬೇಕು. ನೀವು ಸುಮಾರು ವರ್ಷಗಳಿಂದ ಹಿಂದಿ ಹೇರಿಕೆ ಮಾಡ್ತಿದ್ದಾರೆ. ತಮಿಳುನಾಡಿನಲ್ಲಿ ನೋಡಿ, ಅಲ್ಲಿ ಹಿಂದಿ ಭಾಷೆನೇ ಇಲ್ಲ ಸ್ವಾಮಿ. ಬೆಂಗಳೂರಿನಲ್ಲಿ ಆ ದಿನಗಳು ನಟ ಚೇತನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ
ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಎಸ್ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಹಿಂದಿ ಏರಿಕೆ ಮಾಡ್ತಿದೆ ಎಂಬುದು ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹೀಗಾಗಿ ಕನ್ನಡ ಪರ ಸಂಘಟನೆಗಳು ಒಂದು ಕಡೆ ಅಭಿಯಾನ ಜೊತೆಗೆ ಆಕ್ರೋಶ ಹೊರಾಗ್ತಿದ್ದಾರೆ. ಈ ಒಂದು ವಿಚಾರವಾಗಿ ಮಾತನಾಡಲು ನಮ್ಮ ಜೊತೆಗ ನಟ ಚೇತನ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈಗ ಟ್ವಿಟರ್ನಲ್ಲಿ ಹಿಂದಿ ಒಂದು ಅಕೌಂಟ್ ಮಾಡಿ ಇದೀಗ ಹಿಂದಿಯಲ್ಲಿ ಪೋಸ್ಟ್ ಮಾಡ್ತಿದೆ. ಹೀಗಾಗಿ ಇಲ್ಲೇ ಒಂದು ಕಡೆ ಹಿಂದಿ ಏರಿಕೆ ಮಾಡ್ತಿದೆ ಎಂಬುದು ಈಗ ಕನ್ನಡ ಪರ ಸಂಘಟನೆಗಳು ಅಭಿಮಾನಿಗಳು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಸರ್, ಏನು ಹೇಳ್ತಾರೆ ಈ ಒಂದು ವಿಚಾರಕ್ಕಂತ? ಹಿಂದಿಯ ಪ್ರಾಬಲ್ಯ, ಹಿಂದಿಯ ದಬ್ಬಾಳಿಕೆ, ಹಿಂದಿಯ ರಾಷ್ಟ್ರೀಯತೆಯ ಮೊನಾಪಲಿ ಅನ್ನೋದನ್ನು ನಮಗೆ 75 ವರ್ಷದಿಂದ ವ್ಯವಸ್ಥಿತವಾಗಿ ನಡೆದಿದೆ. ಇದರ ವಿರುದ್ಧ ಆಕ್ರೋಶ ಬಂದೇ ಬರಬೇಕು. ಅದು ಎಸ್ಪೆಷಲಿ ನಮ್ಮ ದ್ರಾವಿಡ ನಾಡುವಿಂದ ಭಾಳ ದೊಡ್ಡ ಮಟ್ಟಕ್ಕೆ ಬರ್ತಾ ಇದೆ. ಬರಲಿ. ನಮಗೆ ಸರ್ಕಾರದ ಅಡಿಯಲ್ಲಿ ಯಾವುದಾದ್ರು ಬಂದಾಗ ಅದನ್ನು ವ್ಯವಸ್ಥಿತವಾಗಿ ನಾವು ಫೈಟ್ ಮಾಡಲೇಬೇಕು. ಈ ಒಂದು ಆರ್ ಸಿ ಬಿ ಅಂತ ಏನು ಹೇಳ್ತೀವಿ, ಅದು ಒಂದು ಪ್ರೈವೇಟ್ ಕಂಪನಿ ಅನಿಸುತ್ತೆ. ಇವೆಲ್ಲ ಕಂಪನಿ ವ್ಯಾಪಾರ ಲೆಕ್ಕಾಚಾರ, ಅದರಲ್ಲಿ ಯಾರು ಅದರ ವಿರುದ್ಧ ಮಾಡ್ತಾರೋ ಅವರು ಅದರ ತಕ್ಕಂತೆ ಕರ್ನಾಟಕ ಒಂದು ಪ್ರಾದೇಶಿಕ ತಕ್ಕಂತೆ ನಮ್ಮಲ್ಲಿ ಆರ್ ಸಿ ಬಿ ಇಲ್ಲಿ ಬಂದು ಬೆಂಬಲಿಸೋರೆಲ್ಲ ಒಂದು ಕರ್ನಾಟಕ ಜನ ಆಗಿರೋದ್ರಿಂದ ಅವರು ಒಂದು ರೀತಿ ಕನ್ನಡದಲ್ಲಿ ಮಾಡೋದು ನಮಗೆ ಸೂಕ್ತ ಅನಿಸುತ್ತೆ, ಅದು ಒಳ್ಳೇದು ಅನಿಸುತ್ತೆ. ಆದರೆ ಅವರು ಒಂದು ಬಿಸ್ನೆಸ್ಸು ವ್ಯಾಪಾರ ಅಂದಾಗ ಅದು ಎಷ್ಟು ಮಟ್ಟಿಗೆ ಅದು ಕಾನೂನು ಅಡಿಯಲ್ಲಿ ಬೇಕೇ ಬೇಕು. ಅವರು ವ್ಯಾಪಾರ ದೃಷ್ಟಿನಲ್ಲಿ ಅವರು ನೋಡ್ತಾರೆ. ಬಟ್ ಹೋರಾಟ ಮಾಡೋದು ಖಂಡಿತ ನಮಗೆ ಅಗತ್ಯ ಇದೆ. ಮತ್ತು ನಾವು ಕೂಡ ಸರ್ಕಾರದ ಅಡಿಯಲ್ಲಿ ಯಾವುದೇ ಒಂದು ಯೋಜನೆ ಕರ್ನಾಟಕಕ್ಕೆ ಸೀಮಿತ ಆದಾಗ ವ್ಯವಸ್ಥಿತವಾಗಿ ಕನ್ನಡ ಮತ್ತು ಕರ್ನಾಟಕ ಭಾಷೆಗಳಿಗೆ ನಾವು ಉತ್ತಮ ಪ್ರಾಮುಖ್ಯತೆ ಕೊಡಲೇಬೇಕು. ಸರ್, ಆ ಒಂದು ತಂಡದಲ್ಲಿ ಕನ್ನಡಿಗರನ್ನು ಒಂದು ಕಡೆ ದೂರ ಇಟ್ಟಿದ್ದಾರೆ. ಕನ್ನಡಿಗರನ್ನು ಯಾರೂ ಆಯ್ಕೆ ಮಾಡಿಕೊಂಡಿಲ್ಲ ಆ ಮ್ಯಾನೇಜ್ಮೆಂಟು. ಇದೀಗ ಹಿಂದಿ ಏರಿಕೆ ಮಾಡ್ತಿದೆ. ನಮಗೆ ಈ ಇದರಲ್ಲಿ ಆರ್ ಸಿ ಬಿ ಮತ್ತು ನಮಗೆ IPL ಅಂದಾಗ ನನಗೆ ಗೊತ್ತಿರೋ ಮಟ್ಟದಲ್ಲಿ ಅದು ಒಂದು ವ್ಯಾಪಾರದ ಒಂದು ವ್ಯವಸ್ಥೆ, ಅದು ಒಂದು ಹಣಕಾಸು ದುಡ್ಡು. ಅಲ್ಲಿ ನಮಗೆ ಕರ್ನಾಟಕಕ್ಕೆ ಬಂದು ನಮ್ಮಲ್ಲಿರೋ ಒಂದು ರೀತಿ ಸ್ಪೋರ್ಟ್ಸು ಕ್ರಿಕೆಟ್ ಕ್ರೇಜನ್ನು ಅವ್ರು ಬಳಸ್ಕೊಂಡು ವ್ಯಾಪಾರ ಮಾಡೋಕ್ಕೆ ನೋಡ್ತಾರೆ. ಅವರು ವ್ಯಾಪಾರ ಮಾಡೋಕ್ಕೆ ನೋಡಿದ್ರು ನಮ್ಮಲ್ಲಿರೋ ಒಂದು ಭಾಷೆಯ ಒಂದು ಸಾಂಸ್ಕೃತಿಕ ಪ್ರಪಂಚನೂ ಎತ್ತಿ ಹಿಡಿಯೋದು ಅವ್ರ ಕರ್ತವ್ಯ. ಆದರೆ ಅವ್ರು ಮಾಡಿಲ್ಲ ಅಂದಾಗ ಹೋರಾಟ ಮಾಡ್ಬೋದು. ಬಟ್ ಅವರಿಂದ ಮಾಡಿಲ್ಲ ಅಂದ್ರೆ ಹೆಂಗೆ ಮಾಡ್ಸೋಕ್ಕಾಗತ್ತೆ, ಅದು ವ್ಯವಸ್ಥಿತವಾಗಿ ನನಗೆ ಗೊತ್ತಿಲ್ಲ. ಸರ್ಕಾರಕ್ಕೆ ಅಂದರೆ ಈ ಒಂದು ವಿಚಾರವಾಗಿ ಒತ್ತಾಯ ಮಾಡಿದ್ರೆ, ಯಾಕಂದರೆ ಅದು ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೆಸರಿಟ್ಕೊಂಡಿದೆ. ಬೆಂಗಳೂರು ಆಟಗಾರ ಸಹ ಇದ್ದಾರೆ. ಬೆಂಗಳೂರಲ್ಲಿ ತುಂಬ ಮ್ಯಾಚ್ ನಡೆಯುತ್ತೆ. ಈಗ ಹಿಂದಿ ಏರಿಕೆ ಒಂದು ಕಡೆ ಅಕೌಂಟ್ ಓಪನ್ ಮಾಡಿದೆ. ಬೇರೆ ಬೇರೆ ತಂಡಗಳು ಒಂದೇ ಅಕೌಂಟಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಅವ್ರ ಭಾಷೆ ಯೂಸ್ ಮಾಡ್ತಾರೆ. ಬಟ್ ಇದು 3 ಅಕೌಂಟ್ ಮಾಡಿದ್ದಾರೆ. ನಮಗೊಂದಂತೂ ನಿಜ. ನಾವು ಫಸ್ಟ್ ಚೆಕ್ ಮಾಡಬೇಕು. ತಮಿಳ್ನಾಡಿನಲ್ಲಿ ಏನದು ಸೂಪರ್ ಕಿಂಗ್ಸು, ಅದು ಯಾವ ತಮಿಳ್ನಾಡು ಚೆನ್ನೈ ಸೂಪರ್ ಕಿಂಗ್ಸು ಅಲ್ಲಿ ಏನು ಮಾಡ್ತಾರೆ. ಯಾಕೆಂದರೆ ಅವರಲ್ಲಿ ತಮಿಳ್ನಾಡಿನಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಹಿಂದಿ ಹೇರಿಕೆ ಅನ್ನೋದು 1968 ಕಿತ್ತಾಕಿದ್ದು. 3 ಲ್ಯಾಂಗ್ವೇಜ್ ಫಾರ್ಮೇಲಿಂದ 2 ಲ್ಯಾಂಗ್ವೇಜ್ ಮಾಡಿ ಅಲ್ಲಿ ಹಿಂದಿ ಅನ್ನೋದು ಬರೋದೂ ಇಲ್ಲ. ಇಲ್ಲಿ ನಮಗೆ ಯಾಕೆ ಹಿಂದಿ ಬರುತ್ತಲ್ವಾ ಅದಕ್ಕೆ ಎಕ್ಸ್ಪ್ಲೈಟ್ ಮಾಡೋಕ್ಕೆ ನೋಡ್ತಾರೆ. ತಮಿಳ್ನಾಡಿನಲ್ಲಿ ಅಲ್ಲಿ ಹಿಂದಿ ಬರೋದೂ ಇಲ್ಲ. ಅಲ್ಲಿ ಹಿಂದಿ ಹಾಕೋಕ್ಕೂ ಆಗಲ್ಲ. ಸೊ ಅಲ್ಲಿ ಏನು ಮಾಡಿದ್ದಾರೆ ಅಂತ ನೋಡಿಕೊಂಡು ಅಲ್ಲೂ ಕೂಡ ಅವ್ರು ಹಿಂದಿ ತಂದಿದ್ದಾರೆ ಅಂದರೆ ಅದು ದೊಡ್ಡ ಮಟ್ಟದ ಹೋರಾಟ ಮಾಡ್ಬೋದು. ಬಟ್ ಅಲ್ಲಿ ತಮಿಳು ತಂದು ನಮ್ಮ ಕರ್ನಾಟಕಕ್ಕೆ ಕನ್ನಡ ಮಾತ್ರ ತಂದಿಲ್ಲ ಅಂದರೆ ಅದರಲ್ಲಿ ಎಲ್ಲೋ ಒಂದು ಕಡೆ ಒತ್ತಾಯ ಮಾಡ್ತಾರೆ ಸರ್ ಈ ಒಂದು ವಿಚಾರಕ್ಕಂತ. ಸರ್ಕಾರ ಯಾರು ಒತ್ತಾಯ ಮಾಡ್ತಾರೋ ಮಾಡಲಿ. ಬಟ್ ಅದು ಸರ್ಕಾರಕ್ಕೂ ಇದರಲ್ಲಿ ಎಷ್ಟು ಮಟ್ಟಕ್ಕೆ ಇದನ್ನು ಮಾಡಿಸ್ಬೋದು ನನಗೆ ಅದು ಕಾನೂನಾತ್ಮಕವಾಗಿ ನನಗೆ ಗೊತ್ತಿಲ್ಲ. ಮತ್ತು ಅದು ಎಷ್ಟು ಒಂದು ಪ್ರೈವೇಟ್ ಬಿಸ್ನೆಸ್ ಲೆಕ್ಕದಲ್ಲಿ ಏನೇನು ಬರುತ್ತೆ, ಹಿಂದಿ ಹೇರಿಕೆ ಏನೇನು ಬರುತ್ತೆ, ನಾನು ಅದನ್ನು ಇನ್ನೂ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ನೋಡಬೇಕು. ಬಟ್ ಒಂದಂತೂ ನಿಜ, ಯಾರೇ ಒಂದು ಬಿಸ್ನೆಸ್ ಮಾಡಿದ್ರು ಕರ್ನಾಟಕದಲ್ಲಿ ಅದನ್ನು ಒಂದು ಪ್ರಾದೇಶಿಕ ಕಲ್ಚರಲ್ ಭಾಷೆಯ ಒಂದು ಸೆನ್ಸಿಬಿಲಿಟೀಸ್ ಅಡಿಯಲ್ಲಿ ಅದನ್ನು ಕೂಡ ಕೆಲಸ ಮಾಡಿದ್ರೆ ಅದು ಒಂದು ಭಾರತದ ಪರಿಕಲ್ಪನೆಗೆ ಸೂಕ್ತ ಅಂತ ನಮ್ಮ ವಾದ ಇದೆ. ಥ್ಯಾಂಕ್ ಯು ಸರ್. ಎಸ್ ಸರ್, ಇದಿಷ್ಟು ನಟ ಚೇತನ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. RCBಯ ಮ್ಯಾನೇಜ್ಮೆಂಟ್ ವಿರುದ್ಧ ಈಗ ನಟ ಚೇತನ್ ಕಿಡಿಕಾರ್ತಾ ಇದ್ದಾರೆ. ಇವ್ರು ಹೇಳ್ತಾ ಇರುವಂತದ್ದು ಹಿಂದಿ ಹೇರಿಕೆ ಸರಿಯಲ್ಲ ಎನ್ನುವಂತ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ಮಾಡ್ತೀನಿ ಎನ್ನುವಂತ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. RCB ಮ್ಯಾನೇಜ್ಮೆಂಟ್ ವಿರುದ್ಧ ಈಗ ನಟ ಚೇತನ್ ಕಿಡಿಕಾರ್ತಿದ್ದಾರೆ. ಹಿಂದಿ ಹೇರಿಕೆಯನ್ನ ಸಹಿಸೋದಿಲ್ಲ ಅಂತ ನಟ ಚೇತನ್ ಹೇಳ್ತಿದ್ದಾರೆ. ರಿಪಬ್ಲಿಕನ್ ಜೊತೆ ನಟ ಚೇತನ್ ಮಾತನಾಡಿದ್ರು. ಹಿಂದಿ ಹೇರಿಕೆ ಸರಿಯಲ್ಲ, ಅದು ಖಂಡನೀಯ. ಮೊದಲು ಪ್ರಾದೇಶಿಕ ಭಾಷೆಗೆ ಒತ್ತನ್ನು ಕೊಡಬೇಕು. ನೀವು ಸುಮಾರು ವರ್ಷಗಳಿಂದ ಹಿಂದಿ ಹೇರಿಕೆ ಮಾಡ್ತಿದ್ದಾರೆ. ತಮಿಳುನಾಡಿನಲ್ಲಿ ನೋಡಿ, ಅಲ್ಲಿ ಹಿಂದಿ ಭಾಷೆನೇ ಇಲ್ಲ ಸ್ವಾಮಿ. ಬೆಂಗಳೂರಿನಲ್ಲಿ ಆ ದಿನಗಳು ನಟ ಚೇತನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಎಸ್ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಹಿಂದಿ ಏರಿಕೆ ಮಾಡ್ತಿದೆ ಎಂಬುದು ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹೀಗಾಗಿ ಕನ್ನಡ ಪರ ಸಂಘಟನೆಗಳು ಒಂದು ಕಡೆ ಅಭಿಯಾನ ಜೊತೆಗೆ ಆಕ್ರೋಶ ಹೊರಾಗ್ತಿದ್ದಾರೆ. ಈ ಒಂದು ವಿಚಾರವಾಗಿ ಮಾತನಾಡಲು ನಮ್ಮ ಜೊತೆಗ ನಟ ಚೇತನ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈಗ ಟ್ವಿಟರ್ನಲ್ಲಿ ಹಿಂದಿ ಒಂದು ಅಕೌಂಟ್ ಮಾಡಿ ಇದೀಗ ಹಿಂದಿಯಲ್ಲಿ ಪೋಸ್ಟ್ ಮಾಡ್ತಿದೆ. ಹೀಗಾಗಿ ಇಲ್ಲೇ ಒಂದು ಕಡೆ ಹಿಂದಿ ಏರಿಕೆ ಮಾಡ್ತಿದೆ ಎಂಬುದು ಈಗ ಕನ್ನಡ ಪರ ಸಂಘಟನೆಗಳು ಅಭಿಮಾನಿಗಳು ಒಂದು ಕಡೆ